ಫ್ಲೀ ಅಂದ್ರೆ ಏನ್ ಗೊತ್ತಾ? ಈ ಸಣ್ಣ ಕೀಟ ನಿಮ್ ನಾಯಿಯ ಜೀವವನ್ನೇ ತೆಗೆದುಕೊಳ್ಬಹುದು ಮತ್ತು ಮನುಷ್ಯರಿಗೂ ಇನ್ಫೆಕ್ಟ್ ಮಾಡಬಹುದು. ಇದರ ಲೈಫ್ ಸೈಕಲ್ ಹಾಗೂ ಇದನ್ನ ಹೇಗೆ ಹತೋಟಿಗೆ ತಗೋಬಹುದು, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ ನಾಯಿಯ ಜೀವ ಉಳಿಸಿ. ಅದಕ್ಕಿಂತ ಮುಂಚೆ ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರತಿಯೊಂದು ಫಾಲೋ ನೀವು ನಮಗೆ ಕೊಡೋ ಸಪೋರ್ಟ್ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಈ ಫ್ಲೀ ಇಂದ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ತುಂಬಾ ಇರಿಟೇಟ್ ಆಗಿ ಕಂಟಿನ್ಯೂಸ್ ಆಗಿ ನಾಯಿ ಕೆರ್ಕೋತಾ ಇರುತ್ತೆ. ಈ ಫ್ಲೀಯ ಎಂಜಲು ಕಚ್ಚಿದ ಜಾಗದಲ್ಲಿ ಇನ್ಫೆಕ್ಟ್ ಮಾಡಿ ರೆಡ್ ಆದಂತ ಡ್ರೈ ಸ್ಕಿನ್, ಡ್ಯಾಂಡ್ರಫ್ ರೀತಿ ಇರುತ್ತೆ ಮತ್ತು ಪ್ಯಾಚಿ ಏರ್ ಲಾಸ್ ಆಗುತ್ತೆ. ಈ ಫ್ಲೀ ಸಿವಿಯಾರಿಟಿ ಇನ್ಫೆಕ್ಷನ್ ಎಷ್ಟಿರುತ್ತೆ ಅಂದ್ರೆ ನಾಯಿಗಳಾಗ್ಲಿ ಮರಿಗಳಾಗ್ಲಿ ಬ್ಲಡ್ ಲಾಸ್ ಮತ್ತು ವೀಕ್ನೆಸ್ ಇಂದ ಅನಿಮಿಕ್ ಆಗಿಬಿಡುತ್ತೆ. ಈ ಫ್ಲೀಗಳು ಟೇಪ್ ವರ್ಮ್ ಲಾರ್ವೆಗಳನ್ನ ಅಂದ್ರೆ ಜಂತುಳಗಳನ್ನ ತಂದು ನಾಯಿಗಳಲ್ಲಿ ಇಂಜೆಸ್ಟ್ ಮಾಡಿಬಿಡುತ್ತೆ. ಈ ಫ್ಲೀ ಕಚ್ಚಿದ ಜಾಗದ ಮೇಲೆ ಇನ್ನಷ್ಟು ಬ್ಯಾಕ್ಟೀರಿಯಾಗಳು ಬಂದು ಸೇರಿ ಮತ್ತಷ್ಟು ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ಬಿಡುತ್ತೆ. ಇದರಿಂದ ಏರ್ ಲಾಸ್, ಹೊಟ್ಟೆ, ಬೆನ್ನು ಮತ್ತು ಬಾಲದ ಭಾಗದಲ್ಲಿ ಬಾಲ್ಡ್ ಪ್ಯಾಚಸ್ ಕಾಣಿಸುತ್ತೆ. ಇದಕ್ಕೆ ಅಲೋಪೇಸಿಯಾ ಎಂದು ಕರೆಯುತ್ತಾರೆ. ಇದು ನಾಯಿಗಳಲ್ಲದೆ ಮನುಷ್ಯರಿಗೂ ಹಾಗೂ ಇತರೆ ಪ್ರಾಣಿಗಳಿಗೂ ಸಹ ಇನ್ಫೆಕ್ಟ್ ಮಾಡಬಲ್ಲದು. ಇದರ ಮೊಟ್ಟೆ ಅಂದ್ರೆ ಲಾರ್ವೆ ಮತ್ತು ಪ್ಯೂಪೆ ನಿಮ್ಮ ಮನೆಯ ಕಾರ್ಪೆಟ್ಗಳಲ್ಲಿ, ಸೋಫಾ, ಫರ್ನಿಚರ್ಗಳಲ್ಲಿ, ಬೆಡ್ಗಳಲ್ಲಿ ಅವಿತ್ಕೊಳ್ಬಹುದು. ಇದರ ಲೈಫ್ ಸ್ಪ್ಯಾನ್ ಹಾಗೂ ಲೈಫ್ ಸೈಕಲ್ ಮತ್ತು ಹೇಗೆ ಇದನ್ನು ಕಂಟ್ರೋಲ್ ಮಾಡೋದರ ಬಗ್ಗೆ ವಿಡಿಯೋ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.